ಏನಿದು ಕಂಡ ಕಣ್ಣಿಗೆಲ್ಲ ಹಾಕೊಂತಿದ್ಯಲ್ಲ. ಹಲೋ ಎವ್ರಿವಾನ್, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವಾಗ ಧೃತಿ ಸ್ಕೂಲಿಗೆ ಹೋದ್ಲು. ನಮ್ಮದು ತಿಂಡಿ ಎಲ್ಲ ಆಯಿತು. ಸೊ ಹಾಗಾಗಿ ಲಂಚಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಬೀನ್ಸ್ ಮತ್ತು ಕಾಬೂಲ್ ಕಡಲೆ ಹಾಕ್ಬಿಟ್ಟು ಪಲ್ಯ ಮಾಡೋಣ ಅಂತ ಫಸ್ಟ್ ಅದಕ್ಕೆ ಏನೇನು ಬೇಕು ಎಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಅವಳು ಬೇಗ ತಿಂಡಿ ತಿನ್ಕೊಂಡು ಹೋಗಿರ್ತಾಳೆ, ಸ್ವಲ್ಪನೇ ತಿಂದಿರ್ತಾಳೆ ಬೆಳಗ್ಗೆ. ಸೊ ಬಂದ ತಕ್ಷಣ ಹೊಸವಾಗುತ್ತೆ ಅಂತಾಳೆ. ಹಾಗಾಗಿ ಬೇಗ ಬೇಗ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಮಾಡ್ಕೊತೀನಿ ಧೃತಿ ಬರೋಕ್ಕಿಂತ ಮುಂಚೆ ಅಡುಗೆಗೆ ರೆಡಿ ಮಾಡ್ಬೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ಬೀನ್ಸು ಮತ್ತು ಕಾಬೂಲ್ ಕಾಳು ಹಾಕ್ಬಿಟ್ಟು ಪಲ್ಯ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ದಿನ ಆಯಿತು. ಮುಂಚೆ ಧೃತಿಗೆ ಇಷ್ಟ ಆಗುತ್ತೆ ತಿಂತಾಳೆ. ಹಾಗಾಗಿ ಇದ್ರ ಜೊತೆ ಕಾಳು ಸಾಂಬಾರು ಮಾಡ್ತೀನಿ. ಸೊ ಚೆನ್ನಾಗಾಗುತ್ತೆ ಜೊತೆಗೆ. ಕುಕ್ಕರ್ ಇಟ್ಬಿಟ್ಟು ಬಂದು ಬಟ್ಟೆನ ಮಡ್ಸೋದಿತ್ತು. ಸೊ ಇದಂತೂ ಸುಮಾರು ದಿನದಿಂದ ಹಾಗೆ ಇಟ್ಬಿಟ್ಟಿತ್ತೆ. ಸೊ ನನಗಂತೂ ಬಟ್ಟೆ ಮಡ್ಸೋದು ಅಂದರೆ ತುಂಬಾ ಬೋರಿಂಗ್ ಕೆಲಸ. ಸೊ ಧೃತಿ ಇದ್ದರೆ ಅವಳ ಜೊತೆ ಮಾತಾಡಿಕೊಂಡು, ಇಲ್ಲ ಬರತ್ತಿದ್ರೆ ಅವಳ ಜೊತೆ ಮಾತಾಡಿಕೊಂಡು ಮಾಡ್ತೀನಿ. ಸೊ ಅವ್ರು ಇವತ್ತು ಕಾಲಲ್ಲಿದ್ದರು. ಸೊ ಹಾಗಾಗಿ ಮಾತಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಈ ರೂಮಲ್ಲಿ ತೊಗೊಂಡು ಬಂದು ಬೇಗ ಬೇಗ ಮಡ್ಸೋಣ ಅಂತ ಮಡ್ಸ್ಬಿಡ್ತಿದ್ದೀನಿ. ಇಲ್ಲ ಅಂದರೆ ಸ್ವಲ್ಪ ಸೋಂಬೇರಿತನ ಜಾಸ್ತಿನೇ ಈ ಕೆಲಸದಲ್ಲಂತೂ. ಇದು ಮತ್ತು ಬಟ್ಟೆ ಕಬೋರ್ಡ್ ಕ್ಲೀನ್ ಮಾಡ್ಕೊಳ್ಳೋದು. ಸೊ ಈ ವಿಷಯದಲ್ಲಿ ಅಂತೂ ನನಗೆ ತುಂಬಾ ಅದು ಎಲ್ಲಿಂದ ಸೋಂಬೇರಿತನ ಬರುತ್ತೆ ಅಂತ ಗೊತ್ತಿಲ್ಲ. ಬೇರೆ ಕೆಲಸ ಆದರೆ ಏನೋ ಇಂಟ್ರೆಸ್ಟಿಂದ ಮಾಡ್ಕೊಂಡ್ಬಿಡ್ತೀನಿ. ಆದರೆ ಬಟ್ಟೆ ಮಡ್ಸೋದು ಅಂತಂದರೆ ಹೆವಿ ಬೋರಿಂಗ್ ಕೆಲಸ. ಸೊ ನಿಮಗೆಲ್ಲನೂ ಅದೇ ರೀತಿ ಅನಿಸುತ್ತಾ ಅಂತ ಕಮೆಂಟ್ ಮಾಡಿ ಹೇಳಿ. ಬಟ್ಟೆನ ಮಡಿಸಿ ಎಲ್ಲದನ್ನು ಕಬೋರ್ಡ್ ಒಳಗಿಟ್ಟು ನಂತರ ಎಲೆ ಎಲ್ಲ ಒಣಗೋಗ್ಬಿಟ್ಟಿತ್ತು ಗಿಡದ್ದು. ಸೊ ಹಾಗಾಗಿ ನೀರನ್ನ ಸ್ಪ್ರೇ ಮಾಡ್ಕೊಳ್ಳೋಣ ಎಲ್ಲ ಗಿಡಕ್ಕೂ ಅಂತ ಸ್ಪ್ರೇ ಮಾಡ್ಕೊತಿದ್ದೀನಿ. ನನಗೆ ಈ ಥರ ಗಾರ್ಡನಿಂಗಲ್ಲಿ ತುಂಬಾ ಇಂಟ್ರೆಸ್ಟ್ ಜಾಸ್ತಿ. ಈಗ ಹೊಸದಾಗಿ ಏನಾದರೂ ಒಂದು ಗಿಡ ಹಾಕಿದಾಗ ಒಂದೇ ಒಂದು ಎಲೆ ಸಿಗಿದ್ರೆ ಸಾಕು, ಏನೋ ಒಂಥರ ತುಂಬಾ ಮನಸ್ಸಿಗೆ ಖುಷಿಯಾಗುತ್ತೆ. ಏನೋ ಸಾಧನೆ ಮಾಡಿಬಿಟ್ಟಿದ್ದೀನಿ ನಾನು ಅನ್ನೋಷ್ಟು ಖುಷಿಯಾಗುತ್ತೆ. ಅದಾದಮೇಲೆ ಅಡುಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಬಂದೆ. ಸೊ ಇವಾಗ ಕಾಬೂಲ್ ಕಡಲೆ ಮತ್ತು ಬೀನ್ಸ್ ಹಾಕಿ ಪಲ್ಯ ಮಾಡ್ತಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ನೀವು ಬೇಕಿದ್ದರೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೋದು. ಮತ್ತು ಇಂಗು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ನಂತರ ಬೇಯಿಸಿರೋವಂಥ ಕಾಬೂಲ್ ಕಡಲೆ ಮತ್ತು ಬೀನ್ಸ್ ಜಾಗದಲ್ಲಿ ನೀವು ಬರೀ ಕಾಬೂಲ್ ಕಡಲೆನೂ ಹಾಕ್ಕೊಬೋದು. ನಾನು ಫೈಬರ್ ಕಂಟೆಂಟ್ ಇರುತ್ತೆ ಅಂತ ಅದನ್ನು ಹಾಕಿದ್ದೀನಿ ಅಷ್ಟೇ. ಹಾಕಿ ಚೆನ್ನಾಗಿ ಅದೊಂದು ಸಲ ಮಿಕ್ಸ್ ಮಾಡಿಕೊಂಡು ನಂತರ ಅದಕ್ಕೆ ಖಾರ ಬೇಕು ಅಂತ ಅಂದರೆ ನಾನು ಇದಕ್ಕೆ ಸಾಂಬಾರ್ ಪೌಡರ್ ಏನು ಬರುತ್ತೆ ಸೊ ಅದನ್ನು ಹಾಕಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು, ನಿಂಬೆಹಣ್ಣು ಮತ್ತು ಕಾಯಿ ತುರಿ ಇಲ್ಲದೆ ಯಾವ ಅಡುಗೆನೂ ಪೂರ್ತಿ ಆಗೋದೇ ಇಲ್ಲ ನೋಡಿ. ಸೊ ಹಾಗಾಗಿ ಕಾಯಿ ತುರಿನೂ ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಕಾಬೂಲ್ ಕಡಲೆ ಬೀನ್ಸ್ ಪಲ್ಯ. ಸೊ ನಾನು ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ನ್ಯೂಟ್ರಿಷನ್ಗೋಸ್ಕರ ಬೀನ್ಸ್ನ ಆ್ಯಡ್ ಮಾಡಿದ್ದೀನಿ. ನಿಮಗೆ ಬೇರೆ ತರಕಾರಿನ ಹಾಕ್ಕೋಬೇಕು ಅಂದರೂ ಕೂಡ ಹಾಕ್ಕೊಳ್ಬೋದು. ಪಲ್ಯ ರೆಡಿ ಆದಮೇಲೆ ಮುದ್ದೆ ಕೂಡ ಮಾಡಿಕೊಂಡೆ. ಸೊ ಬರತ್ತು ಹಸುವಾಗಿದೆ ಅಂತ ಅಂದರು. ಸೊ ಹಾಗೆ ಬಿಸಿ ಮುದ್ದೆ ಮತ್ತು ದೋಸೆ ಅವೆಲ್ಲ ಏನೇ ಆದ್ರೂ ಬಿಸಿ ಇದ್ದಾಗಲೇ ತಿನ್ನೋಕ್ಕೆ ತುಂಬಾ ರುಚಿ ಇರುತ್ತೆ. ಸೊ ಆಮೇಲೆ ಆರದು ಬಿಟ್ಟರೆ ಒಂಥರ ಗಟ್ಟಿ ಆಗುತ್ತೆ, ತಿನ್ನೋಕ್ಕಾಗಲ್ಲ. ಹಾಗಾಗಿ ನಮಗೆ ಎಲ್ಲರಿಗೂ ಮುದ್ದೆನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನನಗೆ ಯಾವ ರೀತಿ ಬರುತ್ತೋ ಸೊ ಆ ರೀತಿ ಮಾಡಿದ್ದೀನಿ. ಸೊ ಅಷ್ಟೊಂದು ಕೆಟ್ಟದಾಗೂ ಮಾಡಲ್ಲ, ಅಷ್ಟೊಂದು ತುಂಬ ಚೆನ್ನಾಗೂ ಮಾಡಲ್ಲ, ಒಂದು ಮೀಡಿಯಮ್ ರೇಂಜಲ್ಲಿ ನಾನು ಕೂಡ ಮಾಡೋಕ್ಕೆ ಬರುತ್ತೆ ಮುದ್ದೆನ. ಆವಾಗ ಧೃತಿ ಕೇಳ್ತಾ ಇರ್ತಾಳೆ ಮುದ್ದೆ ಮಾಡಿಕೊಡಿ ಅಮ್ಮ ಅಂತ. ಸೊ ಹಾಗಾಗಿ ಇವತ್ತು ಹೇಳೋಗಿದ್ಲು ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆ ಮುದ್ದೆ ಮಾಡಿ ಇವತ್ತು ಮಧ್ಯಾಹ್ನ ಅಂತ. ಹಾಗಾಗಿ ಮಾಡಿ ಹಾಟ್ ಬಾಕ್ಸಿಗೆ ಹಾಕಿಡೋಣ ಅಂತ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ.
ಸೊ ನೋಡಿ ಇವತ್ತಿನ ಲಂಚ್ ಮೆನ್ಯೂ. ಸೊ ಮುದ್ದೆ, ಸಾಂಬಾರು, ಕಾಳು ಸಾರು ಮಾಡಿದ್ದೆ, ಹಾಗೆ ಬೀನ್ಸು, ಕಾಬೂಲ್ ಕಡ್ಲೆ ಪಲ್ಯ, ಸ್ವಲ್ಪ ಸೌತೆಕಾಯಿ. ಮಧ್ಯಾಹ್ನ ಊಟ ಮುಗಿಸಿ ನಾನು ಧೃತಿ ಇಬ್ಬರು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ವಿ. ಸೊ ಅವಳು ಮಲ್ಕೊಂಡಿದ್ದೆ 3 o'clock ಆಗೋಗ್ಬಿಟ್ಟಿತ್ತು. ಸೊ ಎದ್ದೇಳೋದು ಸ್ವಲ್ಪ ಲೇಟ್ ಆಯಿತು. ಸೊ 6 o'clock ಆಗೋಗ್ಬಿಟ್ಟಿತ್ತು ನಾನು ಎದ್ದೇಳೋ ಜೊತೆಗೆ. ಆಮೇಲೆ ಕಾಫಿ ಕೂಡ ಮಾಡಿಕೊಡ್ಬೇಕಿತ್ತು ಭರತ್ಗೆ. ಪಾಪ ಅವ್ರಿಗೂ ಸ್ವಲ್ಪ ಅದು ಕಾಫಿ ಕುಡಿಯೋದ್ರೆ ಸ್ವಲ್ಪ ರಿಫ್ರೆಶ್ಮೆಂಟ್ ಅನಿಸುತ್ತೆ, ತುಂಬಾ ಕೆಲಸ ಇರುತ್ತೆ, ಕಾಲ್ಸ್ ಇರುತ್ತೆ, ಹಾಗಾಗಿ ಅವ್ರಿಗೂ ಕೂಡ ರಿಫ್ರೆಶ್ಮೆಂಟ್ ಬೇಕು ಅಲ್ವಾ. ಸೊ ಅವ್ರಿಗೆ ಕಾಫಿನ ರೆಡಿ ಮಾಡೋಣ ಅಂತ ಬಂದೆ. ಏನಿದು ಕಂದ, ಇದೇನಿದು? ವಾಟ್ ಇಸ್ ದಿಸ್? ಮೇಕಪ್. ಇದ್ಯಾವ ಥರ ಮೇಕಪ್ಪು? ಮೇಕಪ್ ಅಂತೆ, ದಿನ ಒಂದೊಂದು ಕಿತಾಪತಿ ಮಾಡ್ತಾನೇ ಇರ್ತಾರೆ ಇವರು ನಮಗೆ. ನೆನ್ನೆ ನೀರು ಚೆಲ್ಲಿದ್ರು, ಸೊ ಇವತ್ತು ಮುಖವೆಲ್ಲ ಪೌಡರ್ ಬಳ್ಕೊಂಡಿದ್ದಾರೆ. ಏನು ಬಳ್ಕೊಂಡಿದ್ದೀರಾ? ಏನ? ಮೇಕಪ್ ಮಾಡ್ಕೋತಾ ಇದ್ದಾರಂತವ್ರು. ನೋಡಿ ಅಲ್ಲಿ, ಸಾಕು ಕೊಡು. ಅವಳು ಗಲೀಜು ಮಾಡ್ಕೊಂಡಿದ್ನೆಲ್ಲ ಫುಲ್ ಕ್ಲೀನ್ ಮಾಡಿ ಒಂದು ಸತಿ ಸ್ನಾನನೇ ಮಾಡಿಸ್ಬಿಟ್ಟು ನೀಟಾಗಿ ಬಟ್ಟೆ ಹಾಕೋಣ ಅಂತ ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡೆ. ಸೊ ಇದೇ ರೀತಿ ದಿನ ಏನಾದರೂ ಒಂದು ಕಿತಾಪತಿ ಮಾಡ್ತಾನೇ ಇರ್ತಾಳೆ. ನನಗಂತೂ ಕ್ಲೀನ್ ಮಾಡಿ ಮಾಡಿ ಸುಸ್ತಾಗಿ ಹೋಗ್ಬಿಟ್ಟಿರುತ್ತೆ ಹೇಳಿ. ಅವಳಿಗೆ ಕ್ಲೀನಿಂಗ್ ಆಗಿ ಬಟ್ಟೆ ಎಲ್ಲ ಚೇಂಜ್ ಮಾಡಿದ್ಮೇಲೆ, ಸೊ ಅದಾದಮೇಲೆ ಅವಳ ಪಾಡಿಗಳು ಆಟ ಆಡ್ತಿದ್ಲು ಬ್ಲಾಗ್ಸಲ್ಲಿ. ಸೊ ನನಗೂ ಏನೋ ಒಂಥರ ಬೇಜಾರಾಗ್ತಾಯಿತ್ತು. ಆಚೆ ಹೋಗೋಕ್ಕೆ ಬರೋಕ್ಕೆ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಏನಾದರೂ ಬರೆಯೋಣ ಅಂತ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಈ ಥರ ಬರೆಯೋದ್ರಿಂದ ನನಗೇನೋ ಒಂಥರ ಲೈಟ್ ಫೀಲ್ ಆಗುತ್ತೆ. ಸೊ ಹಾಗಾಗಿ ಒಂಥರ ಜರ್ನಲಿಂಗ್ ಥರ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಫ್ರೆಂಡ್ಸಾ, ಹೀಗಿತ್ತು ಇವತ್ತಿನ ನಮ್ಮ ರುಟೀನ್. ಇದಿಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ. ಸೊ ನಿಮ್ಮ ಒಂದು ಲೈಕು ನನಗೆ ಒಂಥರ ಇನ್ಸ್ಪಿರೇಷನ್ ಥರ ಅನಿಸುತ್ತೆ. ಸೊ ನೆಕ್ಸ್ಟ್ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಕ್ಕೆ ಒಂಥರ ಮೋಟಿವೇಶನ್ ಅಂತ ಸಿಗುತ್ತೆ. ಹಾಗೆ ನನ್ನ ವೀಡಿಯೋಸ್ ನೋಡ್ತಾನೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಟೇಕ್ ಕೇರ್. ಬಾಯ್ ಬಾಯ್. ಏನು ಕೊಟ್ಟಿರೋದು ಅದು ಕೈಯಲ್ಲಿ ನಿಂಗೆ? ಸ್ಟಾರ್ ಕೊಟ್ರಂತೆ. ಯಾರು ಕೊಟ್ಟಿದ್ದು? ಅಮ್ಮ ಕೊಟ್ಟಿದ್ದ, ಮ್ಯಾಮ್ ಕೊಟ್ಟಿದ್ದ? ಪ್ಲೈನ್ ಕಿಸ್ ಕೊಟ್ಬಿಟ್ಟು ಅವ್ರಿಗೆಲ್ಲ. ಲವ್ ಯು ಆಲ್.